ಅನುದಿನ ಆಹಾರ, ಮಾರ್ಚ್ 4, ಬುಧವಾರ. ಶಾಶ್ವತವಾದ ಪ್ರೀತಿ. 1 ಕೊರಿಂಥದವರಿಗೆ 13ನೇ ಅಧ್ಯಾಯ 8ನೇ ವಚನ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ನಾವು ಸತ್ಯವೇದವನ್ನು ಪ್ರೀತಿಯ ಪುಸ್ತಕ ಎಂದು ಕರೆಯುತ್ತೇವೆ. ಸತ್ಯವೇದದ ಮೊದಲ ಪುಟದಿಂದ ಕೊನೆಯ ಪುಟದವರೆಗೂ ದೇವರ ಪ್ರೀತಿಯ ಸಂದೇಶವು ನಿರಂತರವಾಗಿ ಸಾಗಿ ಹೋಗುತ್ತಿದೆ. ಒಬ್ಬ ಆತ್ಮೀಯ ವಿಶ್ವಾಸಿಯು ಹೀಗೆ ತಿಳಿಸಿದರು: ನಾವು ಒಂದು ವೇಳೆ ಸತ್ಯವೇದ ಪುಸ್ತಕವನ್ನ ಹಿಂಡುವಾಗ ಅದರೊಳಗಿಂದ ದೇವರ ಪ್ರೀತಿಯು ಹನಿ ಹನಿಯಾಗಿ ಸುರಿಯಲಾರಂಭಿಸುತ್ತದೆ. ದೇವರ ವಾಕ್ಯಗಳು ಕರ್ತನು ಮಾನವ ಜನಾಂಗಕ್ಕೆ ನೀಡಿರುವ ಬೆಲೆ ಕಟ್ಟಲಾಗದ ಉಡುಗೊರೆಯಾಗಿದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. 1 ಕೊರಿಂಥ 13:8. ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. ಯೋಹಾನ 13:1. ಪ್ರೀತಿಯು ದೈವಿಕವಾಗಿದೆ. ಯೋಹಾನ 15:9. ಪ್ರೀತಿಯು ತನ್ನ ಪ್ರಾಣವನ್ನೇ ಸಮರ್ಪಿಸುತ್ತದೆ. ಯೋಹಾನ 15:13. ಪ್ರೀತಿಯು ಒತ್ತಾಯಪಡಿಸುತ್ತದೆ. 2 ಕೊರಿಂಥ 5ನೇ ಅಧ್ಯಾಯ 14ನೇ ವಚನ. ಪ್ರೀತಿಯು ತ್ಯಾಗವುಳ್ಳದ್ದು. ಗಲಾತ್ಯದವರಿಗೆ 5ನೇ ಅಧ್ಯಾಯ 20ನೇ ವಚನ. ಪ್ರೀತಿಯು ಘನತೆಯುಳ್ಳದ್ದು. ಪ್ರಕಟಣೆ 1:6. ಪ್ರೀತಿಯನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಹೌದು, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಬೇರ್ಪಡಿಸುವವರು ಯಾರು? ರೋಮಪುರದವರಿಗೆ 8:35. ನನ್ನ ಕಾಲೇಜಿನ ದಿನಗಳಲ್ಲಿ ಒಮ್ಮೆ ನಾನು ನೋಟಿಸ್ ಬೋರ್ಡ್ನಲ್ಲಿ ಹೀಗೆ ಓದಿದೆನು: ನೀವು ಈ ಲೋಕವನ್ನು ಒಮ್ಮೆ ಮಾತ್ರ ಹಾದು ಹೋಗುವಿರಿ. ಆದುದರಿಂದ ಈ ಅಮೂಲ್ಯವಾದ ಸಮಯದಲ್ಲಿ ನಿನ್ನ ಸುತ್ತಲೂ ಇರುವ ಜನರನ್ನು ಪ್ರೀತಿಸು. ಈ ಮಾತುಗಳನ್ನು ನಾನು ಅನೇಕ ಬಾರಿ ಓದಿದೆನು ಮತ್ತು ಅವು ನನ್ನ ಜೀವನವನ್ನ ಮಾರ್ಪಡಿಸಿದವು. ನಾನು ಈ ಲೋಕವನ್ನು ಒಮ್ಮೆ ಮಾತ್ರ ಸಾಗಿ ಹೋಗುವಾಗ ದೇವರು ತನ್ನ ಕರುಣೆಯಿಂದ ಕಲ್ವಾರಿಯ ಪ್ರೀತಿಯ ಆಳವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದನು. ಅನೇಕರಿಗೆ ಈ ಅವಕಾಶ ಸಿಗುವುದಿಲ್ಲ. ಅವರು ದೇವರ ಪ್ರೀತಿಯನ್ನು ತಿಳಿದುಕೊಳ್ಳಲು ಅಸಮರ್ಥರಾಗಿರುತ್ತಾರೆ. ಅವರು ಈ ಲೋಕದಲ್ಲಿರುವ ವ್ಯಾಮೋಹ ಮತ್ತು ವಂಚನೆಯ ಪ್ರೀತಿಯ ಹಿಂದೆ ಸಾಗಿ ಹೋಗುತ್ತಿದ್ದಾರೆ. ಆದರೆ ನಾವು ನಮಗಾಗಿ ಪ್ರಾಣವನ್ನು ಸಮರ್ಪಿಸಿರುವ ಕ್ರಿಸ್ತನಿಂದ ಪ್ರೀತಿಸಲ್ಪಟ್ಟವರಾಗಿ ಆ ಪ್ರೀತಿಯಲ್ಲಿಯೇ ಸಂತೃಪ್ತಿಯನ್ನು ಹೊಂದಿಕೊಳ್ಳುತ್ತೇವೆ. ಆತನ ಪ್ರೀತಿಯು ಬೆಟ್ಟಗಳನ್ನು ಸಹ ಮೇಣದ ಹಾಗೆ ಕರಗಿಸುತ್ತದೆ. ಅದು ಕಠಿಣವಾದ ಹೃದಯಗಳನ್ನು ಹಾಗೂ ಹಠಮಾರಿಗಳಾದ ಪಾಪಿಗಳನ್ನು ಕೊನೆಗೆ ಸಂತರನ್ನಾಗಿ ಬದಲಾಯಿಸುತ್ತದೆ. ಇಂತಹ ಪ್ರೀತಿಯನ್ನು ಯಾರು ವಿರೋಧಿಸುತ್ತಾರೆ? ಇಂಥ ಮಮತೆಯ ಮುಂದೆ ಅಡ್ಡಬೀಳದೆ ಯಾರು ಇರುತ್ತಾರೆ? ಅಪೊಸ್ತಲನಾದ ಪೌಲನು ಈ ಪ್ರೀತಿಯಿಂದ ತುಂಬಿಸಲ್ಪಟ್ಟಾಗ ಅದು ಆತನನ್ನು ಸೇವೆ ಮಾಡುವ ಹಾಗೆ ಒತ್ತಾಯಿಸಿತು. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 14ನೇ ವಚನ. ದೇವರ ಪ್ರೀತಿಯಿಂದ ಸೆಳೆಯಲ್ಪಟ್ಟವನಾಗಿ ಅನೇಕ ದೇಶಗಳಿಗೆ ಪ್ರಯಾಣ ಮಾಡಿ ಕ್ರಿಸ್ತನನ್ನು ಅರಿಯದೇ ಇರುವ ಜನರಿಗೆ ಸತ್ಯ ಸುವಾರ್ತೆಯನ್ನು ಸಾರಿದನು. ಆತನು ಯಹೂದ್ಯರಿಗೆ ದೊಡ್ಡ ಸವಾಲಾಗಿ ನಿಂತನು ಮತ್ತು ಕ್ರಿಸ್ತನ ಪ್ರೀತಿಯ ನಿಮಿತ್ತ ಆತನು ತನ್ನನ್ನೇ ಯಜ್ಞವನ್ನಾಗಿ ಸಮರ್ಪಿಸಿದನು. ಒಮ್ಮೆ ವಿಶ್ವಾಸಿಗಳು ಪೌಲನಿಗೆ, ಯೆರೂಸಲೇಮಿನಲ್ಲಿ ನಿಮಗೆ ಬಂಧನದ ಸಮಸ್ಯೆ ಇದೆ, ಆದುದರಿಂದ ನೀವು ಅಲ್ಲಿಗೆ ಹೋಗಬಾರದೆಂದು ಒತ್ತಾಯಪಡಿಸಿದಾಗ ಪೌಲನು ಅದಕ್ಕೆ ಉತ್ತರಿಸಿ, ನೀವು ಹತ್ತತ್ತು ಯಾಕೆ ನನ್ನನ್ನು ಎದೆಬಡಿಸುತ್ತೀರಿ? ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ
ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೂ ಮಾತ್ರವಲ್ಲದೆ ಸಾಯುವುದಕ್ಕೂ ಸಿದ್ಧವಾಗಿದ್ದೇನೆ ಅಂದನು. ಅಪೊಸ್ತಲರ ಕೃತ್ಯಗಳು 21:13. ಪ್ರಿಯ ದೇವರ ಮಕ್ಕಳೇ, ಕಲ್ವಾರಿಯ ಪ್ರೀತಿಯು ನಿಮ್ಮನ್ನು ಒತ್ತಾಯಪಡಿಸಲಿ ಮತ್ತು ನಿರ್ಬಂಧಿಸಲಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಮಹತ್ವಗಳಾಗಲಿ, ಮೇಲನ್ನ ಲೋಕವಾಗಲಿ, ಕೆಳಗನ್ನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನಮಗೆ ನಿಶ್ಚಯ ಉಂಟು. ರೋಮಪುರದವರಿಗೆ 8:39. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಅರಣ್ಯಕಾಂಡ 31, 32, 33ನೇ ಅಧ್ಯಾಯಗಳು. ಸಂಜೆ ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1-29. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.